TV, forever on fire. ಪ್ರಯಾಣಿಕರನ್ನ ಕರೆದೊಯ್ತಾ ಇದ್ದಂತ ದೋಣಿ ಮುಳುಗಡೆ ಆಗಿದೆ. ನೌಕಾಪಡೆ ಸಿಬ್ಬಂದಿ ಸೇರಿ 13 ಮಂದಿ ದುರ್ಮರಣ ಹೊಂದಿದ್ದಾರೆ. ಮುಂಬೈನ ಕಾರಂಜಾ ಪ್ರದೇಶದಲ್ಲಿ ಬೋಟ್ ದುರಂತ ಸಂಭವಿಸಿದೆ. ನೌಕಾಪಡೆಯ ಸ್ಪೀಡ್ ಬೋಟ್ ಅಪ್ಪಳಿಸಿದ ಪರಿಣಾಮ ಈ ಒಂದು ಘಟನೆ ನಡೆದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಗೇಟ್ವೇ ಆಫ್ ಇಂಡಿಯಾದಿಂದ ಎಲಿಫೆಂಟಾ ದ್ವೀಪಕ್ಕೆ ಹೋಗ್ತಾ ಇದ್ದಂತ ದೋಣಿ ಇದು. ನೌಕಾಪಡೆಯ ಸ್ಪೀಡ್ ಬೋಟ್ನ ಇಂಜಿನ್ನ ಟೆಸ್ಟ್ ಮಾಡಲಾಗ್ತಾ ಇತ್ತು. ಈ ವೇಳೆ ನಿಯಂತ್ರಣ ತಪ್ಪಿ ಪ್ರಯಾಣಿಕರ ಚಿಕ್ಕ ಹಡಗಿಗೆ ಡಿಕ್ಕಿ ಆಗ್ಬಿಟ್ಟಿದೆ. ಮರೈನ್ ಪೊಲೀಸರು ಮತ್ತು ನೌಕಾಪಡೆಯಿಂದ ಹಲವರನ್ನ ರಕ್ಷಣೆ ಮಾಡಲಾಗಿದೆ. ಈ ದುರ್ಘಟನೆಯಲ್ಲಿ 13 ಮಂದಿ ಜಲ ಸಮಾಧಿ ಆಗಿದ್ದಾರೆ. 99 ಜನರ ರಕ್ಷಣೆ ಆಗಿದೆ. ಬೋಟ್ ದುರಂತದಲ್ಲಿ ಸಾವನ್ನಪ್ಪಿದವರಿಗೆ ಮೋದಿ ಸಂತಾಪ ಸೂಚಿಸಿದ್ದಾರೆ. ಮೃತರ ಕುಟುಂಬಗಳಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ಅಂತ ಘೋಷಣೆಯನ್ನು ಕೂಡ ಮಾಡಲಾಗಿದೆ. ಪ್ರಯಾಣಿಕರನ್ನ ಕರೆದೊಯ್ತಾ ಇದ್ದಂತ ದೋಣಿ ಮುಳುಗಡೆ ಆಗಿರೋದು. ನೌಕಾಪಡೆ ಸಿಬ್ಬಂದಿ ಸೇರಿ 13 ಮಂದಿ ದುರ್ಮರಣ ಹೊಂದಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಮುಂಬೈನ ಕಾರಂಜ ಪ್ರದೇಶದಲ್ಲಿ ಬೋಟ್ನ ದುರಂತ ಸಂಭವಿಸಿರುವಂಥದ್ದು. ನೌಕಾಪಡೆಯ ಸ್ಪೀಡ್ ಬೋಟ್ ಅಪ್ಪಳಿಸಿದ ಪರಿಣಾಮವಾಗಿ ಗೇಟ್ವೇ ಆಫ್ ಇಂಡಿಯಾದಿಂದ ಎಲಿಫೆಂಟಾ ದ್ವೀಪಕ್ಕೆ ಹೋಗ್ತಾ ಇದ್ದಂತ ದೋಣಿ ಏನಿತ್ತು ಇದು ಮಗಚಿ ಬಿದ್ದಿದೆ. ನೌಕಾಪಡೆಯ ಸ್ಪೀಡ್ ಬೋಟ್ನ ಇಂಜಿನ್ ಟೆಸ್ಟ್ ಅನ್ನ ಮಾಡಲಾಗ್ತಾ ಇತ್ತು. ಈ ವೇಳೆ ನಿಯಂತ್ರಣ ತಪ್ಪಿ ಪ್ರಯಾಣಿಕರ ಚಿಕ್ಕ ಹಡಗಿಗೆ ಡಿಕ್ಕಿ ಆಗ್ಬಿಟ್ಟಿದೆ. ದುರ್ಘಟನೆ ಸಂಭವಿಸಿದೆ. ಮರೈನ್ ಪೊಲೀಸರು ಮತ್ತು ನೌಕಾಪಡೆಯಿಂದ ಹಲವರನ್ನ ರಕ್ಷಣೆ ಮಾಡುವಂತ ಕೆಲಸವನ್ನ ಕೂಡ ಮಾಡಲಾಗಿದೆ. ಆದರೂ ಕೂಡ ದುರ್ಘಟನೆಯಲ್ಲಿ 13 ಮಂದಿ ಜಲ ಸಮಾಧಿ ಆಗಿದ್ದಾರೆ. 99 ಜನರ ರಕ್ಷಣೆಯನ್ನ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇನ್ನು ಬೋಟ್ ದುರಂತದಲ್ಲಿ ಸಾವನ್ನಪ್ಪಿದವರಿಗೆ ಮೋದಿ ಸಂತಾಪ ಸೂಚಿಸಿದ್ದಾರೆ. ಮೃತರ ಕುಟುಂಬಗಳಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಲಾಗಿದೆ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ಒಂದು ಬೋಟ್ನಿಂದ ಇನ್ನೊಂದು ಬೋಟ್ಗೆ ಅವರನ್ನ ಸ್ಥಳಾಂತರ ಮಾಡ್ತಾ ಇರುವಂಥದ್ದು, ರಕ್ಷಣೆ ಮಾಡ್ತಾ ಇರುವಂಥದ್ದು. ಪ್ರಯಾಣಿಕರನ್ನ ಕರೆದೊಯ್ತಾ ಇದ್ದಂಥ ದೋಣಿಗೆ ಮುಳುಗಡೆ ಆದಂಥ ಘಟನೆ ಇದು. ಇದೊಂದು ದುರಂತದಲ್ಲಿ ಸುಮಾರು 13 ಮಂದಿ ದುರ್ಮರಣ ಹೊಂದಿದ್ದಾರೆ ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಮಾಹಿತಿ ಸಿಗ್ತಾ ಇದೆ. ಇದರಲ್ಲಿ ಅನೇಕರನ್ನ ರಕ್ಷಣೆ ಕೂಡ ಮಾಡಲಾಗಿದೆ. ಮುಂಬೈನ ಕಾರಂಜ ಪ್ರದೇಶದಲ್ಲಿ ಒಂದು ಬೋಟ್ನ ದುರಂತ ಸಂಭವಿಸಿರುವಂಥದ್ದು. ನೌಕಾಪಡೆಯ ಸ್ಪೀಡ್ ಬೋಟ್ ಅಪ್ಪಳಿಸಿದ ಪರಿಣಾಮ ಈ ಘಟನೆ ನಡೆದಿದೆ. ನೌಕಾಪಡೆಯ ಸ್ಪೀಡ್ ಬೋಟ್ನ ಏನೋ ತಾಂತ್ರಿಕವಾಗಿ ಅದೆಲ್ಲ ಕರೆಕ್ಟಾಗಿ ಇದೆಯಾ ಏನು ಗೆತ್ತಾ ಅಂತ ಚೆಕ್ ಮಾಡಲಾಗ್ತಾ ಇತ್ತಂತೆ. ಸೊ ಬೋಟ್ನ ಇಂಜಿನ್ ಟೆಸ್ಟನ್ನು ಮಾಡಲಾಗ್ತಾ ಇತ್ತಂತೆ. ಈ ಸಂದರ್ಭದಲ್ಲಿ ಒಂದು ಅವಘಡ ಸಂಭವಿಸಿರುವಂಥದ್ದು. ನಿಯಂತ್ರಣ ತಪ್ಪಿಬಿಟ್ಟಿದೆ. ಹಾಗಾಗಿ ಪ್ರಯಾಣಿಕರ ಚಿಕ್ಕ ಹಡಗಿಗೆ ಡಿಕ್ಕಿ ಹೊಡೆದುಬಿಟ್ಟಿದೆ. ಈ ಹಿನ್ನೆಲೆಯಲ್ಲಿ ಬೋಟು ನೋಡುತ್ತಿದ್ದ ಹಾಗೇನೆ ಚಿಕ್ಕ ದೋಣಿ ಆಗಿದ್ರಿಂದ ಮುಳುಗಡೆ ಆಗಿಬಿಟ್ಟಿದೆ. ತಕ್ಷಣಕ್ಕೆ ಕೆಲವರನ್ನ ರಕ್ಷಣೆ ಮಾಡಲಾಗಿದೆ. ಆದರೂ ಕೂಡ ಈ ಒಂದು ದುರ್ಘಟನೆಯಲ್ಲಿ 13 ಮಂದಿ ಜಲ ಸಮಾಧಿ ಆಗಿಬಿಟ್ಟಿದ್ದಾರೆ. ಇಲ್ಲಿವರೆಗೂ 99 ಜನರನ್ನ ರಕ್ಷಣೆ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ. ರಕ್ಷಣೆ ಮಾಡ್ತಾ ಇರುವಂಥ ವಿಜುವಲ್ಸ್ ಅನ್ನ ನೀವು ಗಮನಿಸ್ತಾ ಇದ್ದೀರಾ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಪರಿಹಾರವನ್ನು ಕೂಡ ಘೋಷಣೆ ಮಾಡಲಾಗಿದೆ. ದೇವೇಂದ್ರ ಫಡ್ನವೀಸ್ ಮಾತನಾಡಿದ್ದಾರೆ, ನೋಡೋಣ ಬನ್ನಿ. बूचर आइलैंड है, वहां पर आज 3:55 पर नीलकमल नाम की एक जो प्रवासी वेसल थी उसको नौदल की एक बोट टकराने से एक बहुत बड़ा अपघात हुआ है, एक्सीडेंट हुआ है। इस एक्सीडेंट में तकरीबन 101 लोगों को सुरक्षित बचा लिया गया है, किंतु 13 लोगों की मृत्यु इसमें हुई है। शाम 7:30 बजे तक की ये जानकारी है। इन 13 लोगों में 10 सिविलियंस है और 3 नेवी के लोग हैं जिनकी मृत्यु हुई है। 2 व्यक्ति गंभीर रूप से घायल है जिनको नेवी के अस्पताल में ही भर्ती किया गया है। नेवी, कोस्ट गार्ड और पुलिस इन्होंने 11 क्राफ्ट और 4 हेलीकॉप्टर्स के माध्यम से बचाव कार्य करके तेजी से लोगों को बचाने का प्रयास किया है। समुद्र में जो बूचर आइलैंड है वहां पर आज 3:55 पर नीलकमल नाम की एक जो प्रवासी वेसल थी
उसको नौदल की एक बोट जैन ये बोट है ना यहाँ पे पलटी हुई है। गेटवे से एलिफेंटा जाती है ना जो, तो एलिफेंटा से जो गेटवे वाली थी पलटी हुई है। ये लाइव ले रहा हूँ मैं, ठीक है। जैन ये बोट है ना यहाँ पे पलटी हुई है। गेटवे से एलिफेंटा जाती है ना जो, तो एलिफेंटा से जो गेटवे वाली थी पलटी हुई है। ये लाइव ले रहा हूँ मैं, ठीक है। जैन ये बोट है ना यहाँ पे पलटी हुई है। गेटवे से एलिफेंटा जाती है ना जो, तो एलिफेंटा से जो गेटवे वाली थी पलटी हुई है। ये लाइव ले रहा हूँ मैं, ठीक है।